ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ನಮ್ಮ ವೀಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರ ಮನೆಯಲ್ಲೂ ಹಬ್ಬ ಮುಗ್ದಿದೆ ಅನ್ಕೊತೀನಿ ಫ್ರೆಂಡ್ಸ್. ಹಬ್ಬ ಮುಗಿಸಿ ಎಲ್ಲರೂ ರೆಸ್ಟ್ ಮಾಡ್ತಾ ಇರ್ತೀರಾ. ನಮ್ಮ ಮನೇಲೂ ಕೂಡ ಹಬ್ಬ ಮುಗಿದು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಆಗಲೇ ನಾವು ಶ್ರಾವಣ ಶನಿವಾರಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಶ್ರಾವಣ ಶನಿವಾರ ಬಂದು ಸಂಜೆ 6 ಗಂಟೆಗೆ ಮಾಡೋದು. ಇವಾಗ ಟೈಮ್ ಬಂದು 2 ಗಂಟೆ. ಈಗ ಅಡುಗೆ ಎಲ್ಲ ಮುಗಿಸಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಅನ್ನ, ಸಾಂಬಾರು, ಹಪ್ಪಳ, ಬೋಂಡ, ಎಡೆಗೆ ಅಂತ ಹೇಳಿ ಇದು ರವೆ ಪಾಯಸ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ರವೆ ಪಾಯಸದ ಜೊತೆಗೆ ನನ್ನ ಮಗಳು ಒತ್ತು ಸಾವಿಗೆ ಬೇಕು ಅಂತ ಕೇಳಿದ್ಲು. ಹಂಗೆ ಅವ್ರ ಅಜ್ಜಿ ಒತ್ತು ಸಾವಿಗೆ ಕೂಡ ಮಾಡ್ತಾಯಿದ್ದಾರೆ. ಅವಳಿಗೆ ಪಾಯಸ ಇಷ್ಟ ಇಲ್ವಂತೆ, ಹಾಗಾಗಿ ನನಗೆ ಅಜ್ಜಿ ಸಾವಿಗೆ ಬೇಕು ಅಂದ್ಲು. ಅದಕ್ಕೆ ಶಾವಿಗೆ ಮಾಡ್ತಾಯಿದ್ದಾರೆ. ರಾಗಿ ಶಾವಿಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅಕ್ಕಿ ಶಾವಿಗೆನೂ ಚೆನ್ನಾಗಿರುತ್ತೆ, ಆದರೆ ನಮ್ಮ ಅತ್ತೆ ರಾಗಿ ಶಾವಿಗೆ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸಂಜೆ ನಾನು ಪೂಜೆಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಿಮಗೆ ಪೂಜೆನ ಯಾರೂ ಮಿಸ್ ಮಾಡ್ಕೋಬೇಡಿ. ಹಂಗೆ ರಾಖಿ ಹಬ್ಬನೂ ಇರೋದ್ರಿಂದ ರಾಖಿ ಕೂಡ ಕಟ್ತಾಳಂತೆ ನನ್ನ ಮಗಳು, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನಿಮ್ಮ ಮನೆಯಲ್ಲೆಲ್ಲ ಅಣ್ಣ ತಂಗಿ ಎಲ್ಲ ರಾಖಿ ಹಬ್ಬ ಮುಗಿಸಿದ್ದಾಯ್ತಾ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಶ್ರಾವಣ ಶನಿವಾರ ಮಾಡ್ತೀರಾ ಅವರು ಕೂಡ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಸಂಜೆ ಸಿಗ್ತೀನಿ ನಿಮಗೆ ಪೂಜೆ ಜೊತೆಯಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂದರೆ ಫುಲ್ಲು ಮಳೆ ಆವತ್ತು. ಅಂದರೆ ಹಬ್ಬದ ದಿವಸ ಇರಲಿಲ್ಲ, ಶುಕ್ರವಾರ ಒಂದು ಸ್ವಲ್ಪ ಬಿದ್ದಿತ್ತು ಅಷ್ಟೇ. ಇನ್ನು ಶನಿವಾರ ಅಂತೂ ಫುಲ್ಲು ಮಳೆ. ನಾನು ಮೇಲೆ ವಿಡಿಯೋ ಮುಗಿಸಿ ಕೆಳಗಡೆ ಹೋದೆ. ಒಂದು 2:30 ಸ್ಟಾರ್ಟ್ ಆಗಿದ್ದು ಮಳೆ 4:30ವರೆಗೂ ಬರ್ತಾನೆ ಇತ್ತು. ನೋಡಿ ಎಷ್ಟು ಮಳೆ ಬಂದಿದೆ ಅಂತ. ಅದರಲ್ಲಿ ಸುತ್ತು ಒಂಥರ ಗ್ರೀನ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆ ಬಂದಾಗ. ನೋಡಿ ಇನ್ನು ಆ ಮಳೆ ಬಂದು ನಿಂತು ಇದು ಬೆಳಗ್ಗೆಗೆ ಹೆಂಗೆ ಆಟ ಆಡ್ತಾ ಇದ್ದಾರೆ. ಆ ಮಳೆ ನೀರು ತುಂಬಿತ್ತಲ್ಲ, ಒಂದು ಬಕೆಟ್ ಇಟ್ಟಿದ್ರು, ಆ ಬಕೆಟಲ್ಲಿ ನೀರು ತುಂಬಿತ್ತು. ಆ ನೀರನ್ನ ಎತ್ತಿ ಚೆಲ್ಕೊಂಡು ಆಟ ಆಡ್ತಾ ಇದ್ದಾರೆ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಹೆಂಗೆ ಆಡ್ತಾ ಇದ್ದಾರೆ. ಇನ್ನು ನಮ್ಮನೆ ಹತ್ರ ಎಲ್ಲ ಹಿಂಗೆ ಆಡೋಕ್ಕೆ ಜಾಗ ಸಿಗಲ್ಲ ಅಂತ ಅಲ್ಲಿ ಆಡ್ತಾ ಇದ್ದಾರೆ. ಇನ್ನು ನೆಗಡಿ ಬರುತ್ತೆ, ಇನ್ನು ಸ್ಕೂಲ್ಗೆ ರಜಾ ಹಾಕಬೇಕಾಗುತ್ತೆ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಎಲ್ಲ ಚೆನ್ನಾಗಿ ನೀರಲ್ಲಿ ಆಡಿ ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಹೋಮ್‌ವರ್ಕ್ ಏನೋ ಎತ್ಕೊಂಬಂದಿದ್ರು, ಬುಕ್ಸ್ ಎಲ್ಲಾನು ಹೋಮ್‌ವರ್ಕ್‌ನು ಮಾಡ್ಕೊಂಡಿದ್ರು. ಇನ್ನು ಹಂಗೆ ಶಾವಿಗೆ ಒತ್ತೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ರು. ಇದು ನೋಡಿ ಶಾವಿಗೆ, ಇದು ಶನಿವಾರದ ದಿವಸ ಮಾಡಿದ್ದಿದ್ದು ಪಾಯಸ ಎಲ್ಲ ಎಡೆ ಹಾಕ್ಬಿಟ್ಟು ಆಮೇಲೆ ತಿನ್ನಕ್ಕೆ ಅಂತೇಳಿ ಶಾವಿಗೆ ಮಾಡಿದ್ರು. ಪಾಯಸ ನನಗೆ ಬೇಡ ಅಂತ ಇದ್ರು ಅಂದ್ಬಿಟ್ಟು. ಇನ್ನು ನನ್ನ ಮಗಳು ಕೇಳಿದ್ಲು ಅಂತ ಅದು ಸ್ವಲ್ಪ ಮುದ್ದೆ ಅಂತೂ ಗಟ್ಟಿ ಮಾಡಿಬಿಟ್ಟಿದ್ರು ನಮ್ಮ ಅತ್ತೆ ಸ್ವಲ್ಪ. ಅದಕ್ಕೆ ಒತ್ತೋದೇ ತುಂಬ ಕಷ್ಟ ಆಗ್ತಾಯಿತ್ತು. ನೋಡಿ ನನ್ನ ಮಗ ಎಷ್ಟು ಸಾಹಸ ಮಾಡ್ತಾ ಇದ್ದಾನೆ ಒತ್ತಕ್ಕೆ ಅಂತ. ಅದು ಮರದ್ದಾದರೆ ಒಂಥರ ಸುತ್ತೋದು ಬರುತ್ತಲ್ವ, ಆ ಥರದ್ದಾದರೆ ಚೆನ್ನಾಗಿ ಸುತ್ಬೋದು. ಇದು ಪ್ರೆಸ್ ಮಾಡಬೇಕಾಗಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು ಪ್ರೆಸ್ ಮಾಡೋಕ್ಕೆ. ಹಂಗೂ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಸೆಂಟ್ರಲ್ಲಿ ಮಾಡ್ತಾಯಿದ್ರು. ಸ್ವಲ್ಪನೇ ಮಾಡ್ಕೊಂಡಿದ್ರು, ಜಾಸ್ತಿ ಮಾಡಿದರೆ ಇನ್ನೂ ಕಷ್ಟ ಆಗ್ತಾಯಿತ್ತು. ಒನ್ ಟೈಮ್‌ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ರು. ಇನ್ನು ಇದಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಲ್ಸ್ಕೋತಾರ ಖೀರೋ ಏನೋ ಅಂತಾರೆ. ಅದು ತುಂಬ ಚೆನ್ನಾಗಿತ್ತು. ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಮಾಡಿಬಿಟ್ಟಿದ್ರು ನಮ್ಮ ಅತ್ತೆ ನನ್ನ ಮೇಲೆ ವಿಡಿಯೋ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ. ನೋಡಿ ಇದು ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಈ ಕಡೆ ನಮ್ಮ ಅತ್ತೆ ಮುದ್ದೆ ಮಾಡಿಕೊಡ್ತಾ ಇದ್ದಾರೆ. ಆ ಕಡೆ ಇನ್ನೊಂದು ಅತ್ತೆ ಹಿಡಿತಾ ಇದ್ದಾರೆ ಅದನ್ನು. ಇನ್ನು ನನ್ನ ಮಗ ಒತ್ತುತ್ತಾ ಇದ್ದಾನೆ. ನಮ್ಮ ಯಜಮಾನ್ರು ನಿಂತಿದ್ರು, ನಾನೊಂದು ಒತ್ತುತ್ತೀನಿ ಬಿಡೋ ಸಾಕಾಗುತ್ತೆ ಅಂತ. ಇಲ್ಲ ಇರು ಪಾಪ ನಾನೇ ಒತ್ತುತ್ತೀನಿ ಅಂತೇಳಿ ಒತ್ತುತ್ತಾ ಇದ್ದ. ಆಮೇಲೆ ಅವನಿಗೂ ಸಾಕಾಯಿತು. ಆಮೇಲೆ ಒಂದು ಟ್ರಿಪ್ ಅವ್ರ ಅಪ್ಪನಿಗೆ ಕೊಟ್ಟ. ಆಮೇಲೆ ಅವ್ರ ಅಪ್ಪ ಒತ್ತಿದ್ರು. ಆಮೇಲೆ ಇನ್ನು ಒಂದು ಟ್ರಿಪ್ಪಿಗೆ ನಮ್ಮ ಮನೆಯವ್ರಿಗೂ ಸಾಕಾಯಿತು. ಆಮೇಲೆ ನಮ್ಮ ಯಜಮಾನ್ರು ಅವ್ರ ಅಪ್ಪ ಒತ್ತಿದ್ರು. ನೋಡಿ 3 ಜನ ಒತ್ತಿದ್ದಾರೆ ಅಷ್ಟು ಶಾವಿಗೆನ. ಅಷ್ಟು ಸ್ವಲ್ಪ ಗಟ್ಟಿನೇ ಆಗ್ಬಿಟ್ಟಿತ್ತು. ಇನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ತೆಳ್ಳಗೆ ಮಾಡಿದ್ರೆ ಅದೇನೋ ಒಂಥರ ಪಸಪಸ ಅಂತ ಆಗುತ್ತಂತೆ. ಅದರಿಂದ ನಮ್ಮ ಅತ್ತೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ರು. ಇಲ್ಲಾಂದರೆ ಚೆನ್ನಾಗಿ ಬರಲ್ಲಮ್ಮ, ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ. ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ದಾರೆ ಒತ್ತಕ್ಕೆ. ಚೆನ್ನಾಗಿ ಬಂದಿತ್ತು ಆದರೆ ಟೇಸ್ಟ್ ಮಾತ್ರ. ಇನ್ನು ಹಂಗೆ ಶಾವಿಗೆ ಮಾಡ್ಕೋತಾ ಇನ್ನು 6 ಗಂಟೆ ಅಷ್ಟರಲ್ಲಿ ದೇವ್ರ ಪೂಜೆಗೂ ರೆಡಿ ಮಾಡ್ಕೋಬೇಕಿತ್ತು. ಸರಿ ಇದು ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಎಲ್ಲ ಹಂಗೆ ನಾನು ರೆಡಿ ಆಗ್ತಾ ಇದ್ದೆ. ವಿಡಿಯೋ ಮಾಡ್ಕೊಳಕ್ಕೆ ಅಲ್ಲಿ ಇಟ್ಬಿಟ್ಟು ಟ್ರೈಪಾಡಲ್ಲಿ ಹಾಕಿ ನಾನು ರೆಡಿ ಆಗಕ್ಕೆ ಹೋಗಿದ್ದೆ. ಇನ್ನು ನಾನು ರೆಡಿ ಆಗ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ಮಾವ ಒತ್ತುತ್ತಾ ಇದ್ರು ಫ್ರೆಂಡ್ಸ್. ನೋಡಿ ನನ್ನ ಮಗ ಒತ್ತಿ ಸಾಕಾಯಿತು ಅನಿಸುತ್ತೆ. ಆಮೇಲೆ ನಮ್ಮ ಮಾವ ಒತ್ತುತ್ತಾ ಇದ್ದಾರೆ. ನಮ್ಮ ಮಾವನೂ ಎಷ್ಟು ಕಷ್ಟ ಬಿದ್ದು ಒತ್ತುತ್ತಾ ಇದ್ದಾರೆ ನೋಡಿ. ಲಾಸ್ಟದಲ್ವ ಗಟ್ಟಿ ಆಗ್ಬಿಟ್ಟಿತ್ತು ಜಾಸ್ತಿ. ಗಟ್ಟಿ ಆದ್ರೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅದಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಬೆಲ್ಲನೂ ಕೊಬ್ಬರಿ ಹಾಕಿ ಏನೋ ರುಬ್ಬಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನು ನೋಡಿ ಸಂಜೆ 6 ಗಂಟೆ ಆಯಿತು. ಆ ಕಡೆ ನಮ್ಮ ಮಾವ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು. ಈ ಕಡೆ ನನ್ನ ಮಗಳು ರಾಖಿ ಕಟ್ಟೋಕ್ಕೆಲ್ಲ ರೆಡಿ ಮಾಡಿಕೊಂಡು ರಾಖಿ ಕಟ್ತಾ ಇದ್ದಾಳೆ. ಅವನು ರಾಖಿ ಕಟ್ಟಿಸ್ಕೊಳಕ್ಕೆ ಮಖ ತೊಳ್ಕೊಂಡು ಬಾರೋ, ಸ್ನಾನ ಮಾಡ್ಕೊಂಡು ಬಾರೋ ಅಂತ ಹೇಳಿ ಸಾಕಾಯಿತು. ಕೊನೆಗೆ ಹೆಂಗೋ ರೆಡಿ ಆಗ್ಬಿಟ್ಟು ಬಂದ. ಇನ್ನು ಪೂಜೆನೂ ಇತ್ತಲ್ವ ಅಂತ. ನೋಡಿ ರಾಖಿ ಕಟ್ತಾ ಇದ್ದಾಳೆ. ಅವ್ರ ಅಣ್ಣನಿಗೆ ರಾಖಿ ಕಟ್ಟೋದಕ್ಕೆ ಅಂತೇಳಿ 3 ದಿವಸ 4 ದಿವಸ ಮುಂಚೆನೇ ಎಲ್ಲ ತಗೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡಿದ್ಲು.
ಅದನ್ನ ಕರೆಕ್ಟಾಗಿ ಕೈ ತೋರಿಸು ಅಂದ್ರೆ ಅವ್ನು ತಿರುಗಿಸಿ ತಿರುಗಿಸಿ ಇಡ್ತಾ ಇದ್ದ. ಅವಳು ಹಿಂಗಿಡಿ ಹಂಗಿಡಿ ಅಂತ ಅವಳು ಹಠ ಮಾಡ್ತಾ ಇದ್ಲು. ಆಮೇಲೆ ಹೆಂಗೋ ಕೊನೆಗೆ ರಾಖಿ ಹಬ್ಬ ಮುಗಿಸಿದ್ರು ಫ್ರೆಂಡ್ಸ್ ಕಟ್ಟಿ. ಸ್ವಲ್ಪ ಕೇಸರಿ ಬಾತ್ ಮಾಡಿದ್ವಲ್ಲ ಎಡೆಗೆ ಅಂತ ಅದನ್ನೇ ತಿನ್ಸಿದ್ಲು. ಇನ್ನು ಸ್ವೀಟ್ ಏನು ಅಲ್ಲಿ ಬೇಕರಿ ಎಲ್ಲ ಏನು ಇಲ್ಲ ಹಳ್ಳಿ ಆಗಿರೋದ್ರಿಂದ ಕೇಸರಿ ಬಾತೆ ತಿನ್ಸಿದ್ಲು. ಹೆಂಗೋ ಕಟ್ಟಿದ್ಲು. ರಾಖಿ ಹಬ್ಬನೂ ಮುಗೀತು ಖುಷಿಯಾಗಿ. ನೋಡಿ ಅಣ್ಣ ತಂಗಿ ಇಬ್ರು ಹಿಂಗೆ ಲಾಸ್ಟ್‌ವರೆಗೂ ಚೆನ್ನಾಗಿದ್ರೆ ಸಾಕು. ಇನ್ನು ಹಂಗೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ರು ಫ್ರೆಂಡ್ಸ್. ನಮ್ಮ ಮಾವ ಆ ಕಡೆ ಫಸ್ಟ್ ಹೋಗಿ ನನ್ನ ಮಗಳೇ ನಾಮ ಹಾಕ್ಸ್ಕೊಂಡಿದ್ದು. ನೋಡಿ ಕರೆಂಟ್ ಹೊರ್ಟೋಯ್ತು ಪೂಜೆ ಮಾಡೋ ಟೈಮ್‌ಗೆ. ಪೂಜೆ ಮಾಡುವ ಟೈಮ್‌ಗೆ ಕರೆಂಟ್ ಹೊರ್ಟೋಯ್ತು ಅಂದ್ಬಿಟ್ಟು ಟಾರ್ಚ್ ಲೈಟ್ ಇಟ್ಕೊಂಡಿದ್ದೀವಿ. ಮಳೆ ಬಿತ್ತಲ್ವಾ ಅದರಿಂದ ಕರೆಂಟ್ ಹೋಗ್ಬಿಟ್ಟಿತ್ತು. ಅಲ್ಲಿ UPS ಏನಿಲ್ಲ. ಇನ್ನು ಫಸ್ಟ್ ನೋಡಿ ಅವಳೇ ನಾಮ ಇಕ್ಕಿಸ್ಕೊಂತಾ ಇದ್ದಾಳೆ. ನಾಮ ಇಕ್ಕಿಸ್ಕೊಳೋದಂದ್ರೆ ತುಂಬ ಇಷ್ಟ ಅವಳಿಗೆ. ತಿರುಪ್ತಿಗೆ ಹೋದ್ರೇನು ಅಷ್ಟೇ ಫಸ್ಟ್ ನಾಮ ಹೋಗಿ ಇಕ್ಕಿಸ್ಕೊಂತಾಳೆ. ಇನ್ನು ನನ್ನ ಮಗ ನಾಮ ಇಡಿಸ್ಕೊಂಡ. ಆದರೆ ಅವ್ನು ನನ್ನ ವಿಡಿಯೋ ಮಾಡಬೇಡ, ನನ್ನ ನಾಮ ಇಕ್ಕೊಂಡಿರೋದೆಲ್ಲ ತೋರಿಸ್ಬೇಡ ಅಂದ. ಅದಕ್ಕೆ ನಾನು ಅವನದೇನು ವಿಡಿಯೋ ಮಾಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇಕ್ಕಿಸ್ಕೊಂತಾವಳೆ. ಫಸ್ಟು ಈ ಪೂಜೆ ಮಾಡೋಕ್ಕೆ ಪುರೋಹಿತರು ಬರ್ತಾಯಿದ್ರು ಫ್ರೆಂಡ್ಸ್. ದಾಸಯ್ಯ ಅಂತಾರಲ್ಲ ಅವರು. ಅವರು ಇವಾಗೇನೋ ತುಂಬ ವಯಸ್ಸಾಗೋಗಿದೆಯಂತೆ. ಅದರಿಂದ ಅವ್ರು ಬರ್ತಾಯಿಲ್ಲ. ನಮ್ಮ ಮಾವನೇ ಮಾಡ್ತಾರೆ. ನಮ್ಮ ಮಾವನೇ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಎಡೆ ಹಾಕಿ ನಾಮ ಎಲ್ಲ ಇಟ್ಟರು. ನೋಡಿ ಅವಳದಾಯಿತು. ನಮಸ್ಕಾರ ಹಾಕಿ ಸಾಂಬ್ರಾಣಿ ಹಾಕಿ ಆ ಥರ ಪೂಜೆ ಮಾಡೋದು. ಇನ್ನು ಎಡೆ ಹಾಕೋದನ್ನೆಲ್ಲ ತೋರಿಸ್ಬಾರ್ದು ಅಂತ ನಾನು ಎಡೆ ಹಾಕೋದೆಲ್ಲ ತೋರಿಸಿಲ್ಲ ಫ್ರೆಂಡ್. ಬರೀ ನಾಮ ಹಾಕ್ಸ್ಕೊಳೋದಷ್ಟೇ ತೋರಿಸಿದ್ದೀನಿ. ಏನೋ ಎಡೆ ಹಾಕೋದನ್ನ ತೋರಿಸ್ಬಾರ್ದಂತೆ ಅದರಿಂದ. ಇನ್ನು ನೋಡಿ ಒಬ್ಬೊಬ್ಬರೇ ಲೈನಾಗಿ ಇಡಿಸ್ಕೊತಾ ಇದ್ರು ನಾಮ. ಇವನು ಬಂದು ನಮ್ಮ ನಾದಿನಿ ಮಗ ಇಡಿಸ್ಕೊಂಡ. ಅವನು ನನ್ನ ಮಗಳಾದಮೇಲೆ. ಆಮೇಲೆ ನಾನು ಇಡಿಸ್ಕೊಂಡೆ. ಆಮೇಲೆ ನಮ್ಮ ಅತ್ತೆ ಇಡಿಸ್ಕೊಂಡ್ರು. ಇನ್ನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಮ್ಮ ಎಲ್ಲ ನಾಮ ಹಾಕ್ಕೊಂಡು ಗೋವಿಂದ ಕೂಗ್ತಾರಲ್ವ ಮನೆ ಮನೆಗೋಗಿ ಆ ಥರ ಹೋಗ್ತಾ ಇದ್ವಿ. ಇನ್ನು ಇವಾಗಿನ ಮಕ್ಳಂತ ಯಾರೂ ಹೋಗಲ್ಲ ಬಿಡಿ. ಮನೆಯಲ್ಲೇ ಏನಾದರೂ 3 ನಾಮ ಹಾಕೊಂಡ್ರೇ ಹಾಕ್ಕೊಳಲ್ಲ. ಇನ್ನು ಆಚೆ ಎಲ್ಲ ಎಲ್ಲಿ ಹೋಗ್ತಾರೆ. ನಾವೆಲ್ಲ ತುಂಬ ಖುಷಿಯಾಗಿ ಹೋಗ್ತಾ ಇದ್ವಿ. ಕಾಸು ಹಾಕ್ತಾರೆ, ರಾಗಿ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಹಾಕ್ತಾಯಿದ್ರು. ಗೋವಿಂದ ಕೂಗ್ಕೊಂಡು ಮನೆ ಮನೆಗೋಗಿ ಒಂದು 5 ಮನೆ ಇಲ್ಲ 9 ಮನೆ ಆದ್ರೂ ಹೋಗ್ಬಿಟ್ಟು ಬರಬೇಕಾಗಿತ್ತು ಶನಿವಾರ. ನಾವೆಲ್ಲ ಹೋಗಿದ್ದೀವಿ ಫ್ರೆಂಡ್ಸ್. ನಮ್ಮ ಮಕ್ಕಳು ಹೋಗಲ್ಲ ಬಿಡಿ ಈಗ. ಇನ್ನು ನೋಡಿ ನಮ್ಮ ಅತ್ತೆನೂ ಹಾಕ್ಸ್ಕೊತಾ ಇದ್ದಾರೆ. ಅಂದರೆ ನಮಗೆಲ್ಲ 1 ನಾಮ ಹಾಕ್ತಾರೆ ಲೇಡೀಸ್‌ಗೆ, 3 ನಾಮ ಹಾಕಲ್ಲ. 1 ನಾಮ ಹಾಕ್ತಾರೆ ಕೆಂಪುದ್ರಲ್ಲಿ ಒಂದೇ ಒಂದು. ಇನ್ನು ಗಂಡಸ್ರಿಗೆಲ್ಲ ಕೆಂಪುದು 1 ನಾಮ, ವೈಟ್ 2 ನಾಮ, 3 ನಾಮ ಹಾಕ್ತಾರೆ. ಮಕ್ಳಿಗೂ 3 ನಾಮ ಹಾಕ್ತಾರೆ. ನೋಡಿ ಇನ್ನು ಹಂಗೆ ಪೂಜೆ ಮಾಡ್ತಾಯಿದ್ರು. ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೆ ಇತ್ತು. ಸರಿ ಅಂದ್ಬಿಟ್ಟು ಟಾರ್ಚ್ ಲೈಟ್ ಆಫೇ ಮಾಡಿಲ್ಲ. ನಾವು ಹಂಗೆ ಇಟ್ಕೊಂಡಿದ್ವಿ. ಇನ್ನು ಇವರು ನಮ್ಮ ಅತ್ತೆ ಚಿಕ್ಕತ್ತೆ ಇವರು ಹಾಕ್ಸ್ಕೊಂಡ್ರು. ಇನ್ನೂ ತುಂಬ ಜನ ಹಾಕ್ಸ್ಕೊಂಡ್ರು. ನಾನು ಅವ್ರದ್ದೆಲ್ಲ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಲಾಸ್ಟಲ್ಲಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಪೂಜೆ ಮುಗಿಸಿದ್ರು. ಆಮೇಲೆ ನೈಟ್ ಮತ್ತೆ ಭಜನೆ ಇತ್ತು. ಭಜನೆ ಮಾಡಿದ್ರು ಲಾಸ್ಟಲ್ಲಿ. ಇನ್ನು ಲಕ್ಷ್ಮಿನೂ ನಾವೇನು ಎತ್ತಿರಲಿಲ್ಲ. ಲಕ್ಷ್ಮಿ ಈ ಸೈಡಲ್ಲಿತ್ತು. ಹಂಗೆ ನಾವು ಶ್ರಾವಣ ಶನಿವಾರ ಮುಗಿಸ್ಕೊಂಡ್ವಿ. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ವಾರ ಹೋಗಬೇಕಾಗುತ್ತೆ ಶ್ರಾವಣ ಶನಿವಾರಕ್ಕೆ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ವೀಕು ಮತ್ತೆ ರಜೆ ಹಾಕಿ ಸ್ಕೂಲ್ಗೆಲ್ಲ ರಜೆ ಹಾಕ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹಂಗೆ ಮುಗಿಸ್ಕೊಂಡೇ ಬಂದ್ಬಿಟ್ವಿ ಒಂದೇ ಸರಿ. ಇನ್ನು ಈ ಪೂಜೆ ಎಲ್ಲ ಆದಮೇಲೆ ಭಜನೆ ಸ್ಟಾರ್ಟ್ ಮಾಡ್ಕೋತಾರೆ. ಭಜನೆ ಮುಗಿಸಿ ಇನ್ನು ಭಜನೆ ಮುಗಿಸೋಷ್ಟೊತ್ತಿಗೆ 10:30 ಆಗೋಗಿತ್ತು ಫ್ರೆಂಡ್ಸ್. ವರ್ಷನೂ ಭಜನೆ ಮಾಡ್ತಾರೆ. ಇದು ಲಕ್ಷ್ಮಿ ಹಬ್ಬದ ದಿವಸನೂ ಮಾಡ್ತಾರೆ, ಶ್ರಾವಣ ಶನಿವಾರದಲ್ಲೂ ಮಾಡ್ತಾರೆ. ಅಂದರೆ ಶ್ರಾವಣ ಶನಿವಾರನ ನಾವು ಯಾವಾಗಲೂ ಬೇರೆ ಇನ್ನೊಂದು ದಿವಸ ಹೋಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಸರಿ ಹೆಂಗೋ ರಜಾ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡೇ ಬಂದ್ಬಿಟ್ವಿ ಒಂದೇ ಸರಿ. ಇನ್ನು ವಾರ ಹೋಗೋಕ್ಕಾಗಲ್ಲ ಅಂತ. ನೋಡಿ ಎಲ್ಲರದು ಪೂಜೆ ಆಯಿತು. ಲಾಸ್ಟಲ್ಲೆಲ್ಲ ನಿಂತ್ಕೊಂಡು ಮಂಗಳಾರತಿ ತಗೊಂಡು ಪ್ರಸಾದ ಕೊಡ್ತಾ ಇದ್ದ ನನ್ನ ಮಗ ತೀರ್ಥನ. ಇನ್ನು ತೀರ್ಥ ಎಲ್ಲ ತಗೊಂಡು ಆಮೇಲೆ ಊಟ ಮಾಡಿ ಆಮೇಲೆ ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ರು. ನೋಡಿ ಭಜನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಭಜನೆಯಲ್ಲಿ ಅಂತೂ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಫ್ರೆಂಡ್ಸ್. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಸರಿ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.